ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತೊಂದು ನ್ಯೂ ಡಿಸೈನು, ತುಂಬ ಬೇಗ ಬಿಗಿನರ್ಸು ಸಹ ಹಾಕ್ಬೋದು ಮತ್ತು ನ್ಯೂ ಡಿಸೈನು ಅದನ್ನು ಹೇಳ್ಕೊಡ್ತೀನಿ. ತುಂಬ ಫಾಸ್ಟಾಗೂ ಹಾಕ್ಬೋದು, ಬೇಗ ಮುಗಿಸ್ಬೋದು, ತುಂಬ ಈಸಿ ಇದೆ. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ನೀಡಲ್ ಬಂದು 11 ನಂಬರ್ 07 mm ತೊಗೊಂಡಿದ್ದೀನಿ. ಆಲ್ರೆಡಿ 6 ಎಳೆ ದಾರಾನ ಸುತ್ತಿಟ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಅಂದರೆ ಈ ಡಿಸೈನ್ಗೆ 7 ತೊಗೊಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನು ನಾರ್ಮಲಾಗಿ ಸ್ವಲ್ಪ ಇದು ದಪ್ಪ ಇದ್ದಿದ್ದರಿಂದ ದಾರಗಳದ್ದು ಎಳೆ 6 ಎಳೆ ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅಂತ ಹೇಳಿ. 7 ತೊಗೊಬೋದು, ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಗಂಟು ಹಾಕೊಂಡು ಇಟ್ಕೊಳ್ಳಿ, ಮತ್ತು ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕ್ಲಾತ್ಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮೇಡಮ್ ನೋಡಿ, ಈ ರೀತಿ ಬೀಡ್ಸಸ್ಸು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಬೀಡ್ಸಸ್ನ ತೊಗೊಂಡ ನಂತರ ತೋರಿಸ್ತೀನಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲಾಕನ್ನು ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡಿ 4 ಚೈನ್ ಹಾಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಇದು ಹೊಸ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಡಿಸೈನು. ಆಮೇಲೆ ಬಿಗಿನರ್ಸು ಸಹ ಇದನ್ನು ಹಾಕ್ಬೋದು. ಈಸಿ ಇದೆ, ತುಂಬ ಈಸಿ ಇದೆ, ಹಾಗಾಗಿ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದನ್ನು ದಾರ ಮುಂದೆ ಮಾಡಿ ಈ ಬೀಡ್ಸನ್ನು ಆ್ಯಡ್ ಮಾಡಿ. ನೋಡಿ, ಈ ರೀತಿ ಆ್ಯಡ್ ಮಾಡಿ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನಂತರ ಒಂದು 5 ಚೈನನ್ನು ಹಾಕೊಳ್ಳಿ. 1 2 3 4 5 ಕ್ಲಾತ್ನ ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಇಲ್ಲಿ ಲಾಕ್ ಮಾಡಿರ್ತೀರಲ್ಲ, ಆ ಲಾಕಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ಮತ್ತೆ ರಿಟರ್ನ್ ನಮ್ಮ ಕಡೆಗೆ ತಿರುಗಿಸ್ಕೊಡಿ. ತಿರುಗಿಸಿದ ನಂತರ 2 ಚೈನನ್ನು ಹಾಕೊಳ್ಳಿ. 1 2 ಚೈನ್ ಒಂದು ಸೆಕೆಂಡ್. ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವು ಹೇಗೆ ಚೈನ್ ಹಾಕ್ಕೊಂಡಿರ್ತೀವಿ ಅದರೊಳಗಡೆಯಿಂದ ದಾರಾನ ತಂದು 3 ದಾರ ಆಗುತ್ತೆ, ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. 1 2 ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿದ್ಮೇಲೆ ನಾವು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ ಗ್ಯಾಪ್ ಒಳಗಡೆಯಿಂದ ಹೋಗಿ ಈ ರೀತಿ ದಾರನ 2 ರೋಲನ್ನು ಮಾಡಿ ಪಿಕಾಕ್ ಡಿಸೈನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಸರಿ ದಾರವನ್ನು ಸೂಜಿ ಮೇಲೆ ಸುತ್ಕೊಳ್ಳಿ. ಕ್ರೋಶದ ಮೇಲೆ 2 ರೋಲೊಂದು ಮಾಡಿ 3 ಚೈನ್ ಹಾಕ್ಕೊಳ್ಳಿ. 1 2 3 ಹಾಕ್ಕೊಂಡು ಈ ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಹೋಗಿ ದಾರಾನ ತಂದು ಈ ರೀತಿ ಲಾಕ್ ಮಾಡಿ. ಮತ್ತೆ ಹೇಗೆ ಒಂದು ಸರಿ ದಾರವನ್ನು ಸುತ್ಕೊಳ್ಳಿ. ಈ ರೀತಿ 2 ರೋಲೊಂದು 1 2 3 ಆದಮೇಲೆ ಈ ಗ್ಯಾಪ್ ಒಳಗಡೆಯಿಂದ ಹೋಗಿ ದಾರಾನ ತಂದು ಈ ರೀತಿ ಸ್ವಲ್ಪ ಈ ಥರ ಜರುಗಿಸ್ಕೊಳ್ಳಿ. ಒಟ್ಟು ಈ ರೀತಿ ಸ್ಮಾಲ್ ಪಿಕಾಕ್ ಡಿಸೈನನ್ನು ಬರುತ್ತೆ. ಒಟ್ಟು ಒಂದು 6 ಪಿಕಾಕ್ ಡಿಸೈನ್ ಹಿಡಿಯುತ್ತೆ ಅಂದ್ಕೊತೀನಿ. ನೋಡೋಣ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಫಸ್ಟ್ ನೀವು ಎಷ್ಟು ಹಾಕ್ಕೊಂಡಿರ್ತೀರಿ ಅಷ್ಟನ್ನೇ ಪೂರ್ತಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಮತ್ತೆ ಈ ರೀತಿ ಹೇಳ್ಕೊಂಡು ಇಲ್ಲಿ ನಾವು ಹೇಳ್ಕೊತೀವಲ್ಲ ಫ್ರೆಂಡ್ಸ್, ಇಲ್ಲಿ ಚಿಕ್ಕದಾಗಿ ಹೇಳ್ಕೊಳ್ಳಿ, ಜಾಸ್ತಿ ದೊಡ್ಡದು ಬೇಡ. ಇದು ನಾವು ಸ್ಮಾಲ್ ಡಿಸೈನ್ ಬರುತ್ತೆ ಹಾರ್ಚು, ಹಾಗಾಗಿ ತುಂಬ ದೊಡ್ಡದಾದರೆ ಹಾಕ್ವಾಡ ಕಾಣಿಸೋದ್ರಿಂದ ತುಂಬ ದೊಡ್ಡದಾಗೇನು ಹೇಳ್ಕೊಳ್ಬೇಡಿ, ನಾರ್ಮಲಾಗಿ ಹೇಳ್ಕೊಳ್ಳಿ. ಮತ್ತು ಇನ್ನೊಂದು ಸರಿ ದಾರವನ್ನು ಸುತ್ಕೊಳ್ಳಿ. ಈ ರೀತಿ 3 ಚೈನ್ನ ಹಾಕ್ಕೊಳ್ಳಿ. ನೋಡಿ, 1 2 3 4 5 6 ಆಗಿದೆ.
ಸೆವೆನ್ ತೊಗೊಳುತ್ತೆ. 7 ಇನ್ನೊಂದು ಚೈನ್ ಹಾಕ್ಕೊಂಡ್ಬಿಡ್ತೀನಿ. 7 ಕಂಬಗಳನ್ನು ಹಾಕ್ಕೊಳ್ಳಿ. 1 2 3 ಈ ರೀತಿ ಲಾಕ್ ಮಾಡಿದ್ಮೇಲೆ ಒಂದು ಸಾರಿ ನೀವು ದಾರವನ್ನು ಸುತ್ತಕೊಂಡು ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಎರಡರಲ್ಲೊಂದು ಡಬಲ್ ಕ್ರೋಶೆಟನ್ನು ಮಾಡಿ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೋಡಿ ಈ ರೀತಿ ಮಿನಿ ಪುಟ್ಟದೊಂದು ಆರ್ಚ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಸ್ವಲ್ಪ ಕೈಯಲ್ಲಿ ಮಾಡ್ಕೊಳ್ಳಿ ಥರ. ನೆಕ್ಸ್ಟು 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸಾರಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಹೀಗೆ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ. ಇದು ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ, ಬೇಗ ಆಗಿಬಿಡುತ್ತೆ. ಮತ್ತು ಬಿಗಿನರ್ಸ್ಗೂ ತುಂಬ ಈಸಿಯಾಗಿ ಹಾಕುವಂಥ ಸ್ಟೆಪ್ ಇದು. ಈಗ 5 ಚೈನ್ 1 2 3 4 5 ಕ್ಲಾತ್ನ ಈ ಥರ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಎಲ್ಲಿದೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಮತ್ತೆ ನಾವು ಫ್ರಂಟ್ ಕಡೆಗೆ ಟರ್ನ್ ಮಾಡ್ಕೊಳ್ಳಿ ಕ್ಲಾತನ್ನು. ಇದೊಂದು 2 ಸ್ಟೆಪ್ ಬರುತ್ತೆ. ಇದು ಈ ರೀತಿ ಮಾಡಿದಾಗ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬಿಡ್ಬೋದು, ಬೇಗ ಮುಗಿಸ್ಬೋದು. ಆ ಕಾರಣಕ್ಕೆ ನಾನು ಇಲ್ಲೇ ನಿಮಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಕ್ರೋಶನ್ ಮೇಲೆ ಒಂದ್ಸರಿ ದಾರವನ್ನು ತಗೊಂಡು ಆರ್ಚ್ ಒಳಗಡೆಯಿಂದ ಹೋಗಿ 5 ಚೈನ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಹೋಗಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಬೇಕು. ಮತ್ತು 3 ಚೈನ್ 1 2 3 ಚೈನನ್ನು ಹಾಕ್ಕೊಂಡು ನಾವು ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ. ಮತ್ತು ಒಂದು ದಾರವನ್ನು ಸುತ್ಕೊಬೇಕು. 5 ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದನ್ನು ಮಾಡಿ 3 ಚೈನನ್ನು ಹಾಕ್ಕೊಂಡು ಆ 2 ಗ್ಯಾಪ್ ಒಳಗಡೆ ಕ್ರೋಶೆಟ್ ಮಾಡಿರ್ತೀವಲ್ಲ ಅದು ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು. ಸೇಮ್ ಪಿಕಾಕ್ ಡಿಸೈನು. ಇದರಲ್ಲಿ ನಿಮಗೆ ಬೀಡ್ಸ್ ಬೇಕು ಅಂತಂದರೆ ಈ ರೀತಿ ಇದ್ರೊಳಗಡೆ ಹಾಕೊಬೋದು. ಬೀಡ್ಸಸ್ಸು ನಿಮ್ಮ ಕ್ರಿಯೇಟಿವಿಟೀಸು ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನಾನು ಇದನ್ನು ಬೀಡ್ಸ್ ಹಾಕ್ತಾಯಿಲ್ಲ, ಹಾಕೋಬೋದು, ನಿಮಗಿಷ್ಟ ಬಂದಂಗೆ ಮಾಡ್ಕೊಬೋದು. ಈ ರೀತಿ ನೋಡಿ ಸೆವೆನ್ ಪಿಕಾಕನ್ನು ನೀವು ಮಾಡ್ಕೊಳ್ಳಿ. ಒನ್ 2 3 4 5 6 ಆಗಿದೆ. ಇನ್ನೊಂದು ಮಾಡಿಕೊಂಡ್ರೆ ಸರಿಯಾಗುತ್ತೆ. ಆದಮೇಲೆ ನೆಕ್ಸ್ಟು ಒಂದ್ಸರಿ ದಾರವನ್ನು ಸುತ್ತಕೊಂಡು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದರೊಳಗೆ ಲಾಕ್ ಮಾಡಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಅದನ್ನ ಒಳಗಡೆ ಸ್ವಲ್ಪ ಲಾಕ್ ಮಾಡಿ. ಈಗ 5 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಕುಚ್ಚಿಗೆ ಇದು ಈ ರೀತಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದು ಯಾವುದೇ ಥರ ಎಲ್ಲೂ ಫಿನಿಶಿಂಗು ಏರುಪೇರು ಆಗಿಲ್ಲ,
ತುಂಬ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕುಚ್ಚನ್ನು ಹಾಕ್ಕೊಬೇಕಾಗುತ್ತೆ. ನಾನು ಕುಚ್ಚನ್ನು ಆಲ್ರೆಡಿ ಕಟ್ಟಿ ನಿಮಗೆ ಒಂದು ಡಿಸೈನ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೇಮ್ ಇದೇ ಥರ ಇದೇ ಇದಕ್ಕೆ ಡಿಸೈನ್ಗೆ ಕುಚ್ಚು ಕಟ್ಟು ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ನೋಡಿ. ನನ್ನ ಕುಚ್ಚು 127 ದಾರ ತೊಗೊಂಡು ನಾನು ಕುಚ್ಚನ್ನು ಕಟ್ಟಿ ಈ ಒಂದು ಡಿಸೈನ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ನಿಮಗೆ, ತುಂಬ ಒಂಥರ ಇಲ್ಲಿ ಮಿನಿ ಆರ್ಚ್ ಥರ ಬರ್ತಾ ಇದೆ. ಮತ್ತು ಏನೋ ಒಂಥರ ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ. ಪುಟ್ಟದು ಬೇಗ ಆಗ್ಬಿಡುತ್ತೆ, ಆಗೋದ್ರಿಂದ ಟೈಮು ಸಹ ಹಿಡಿಯೋದಿಲ್ಲ. ಬಿಗಿನರ್ಸ್ಗಂತೂ ತುಂಬ ಚೆನ್ನಾಗಿ ಮಾಡಿಸಿ ಬೇಗ ಕಲ್ತ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಬೀಡ್ಸ್ ವರ್ಕ್ ಬೇಡ, ನಮಗೆ ಬೇಕು ಅಂತ ಅನ್ನೋ ಕಸ್ಟಮರ್ಸ್ಗೆ ಈ ಡಿಸೈನ್ ಕೊಡ್ತೀವಿ. ಇದಕ್ಕೆ 400 to 450ವರೆಗೂ ಚಾರ್ಜ್ ಮಾಡ್ತೀವಿ.